ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರೆಂಡಿಂಗ್ ಇರೋಂಥ ಈ ರೀತಿ ಥ್ರೆಡ್ ಪೈಪಿಂಗ್ನ ಇಟ್ಟು ಡಿಸೈನ್ ಮಾಡಿರೋಂಥ ಬ್ಲೌಸ್ಗಳನ್ನ ತೋರಿಸ್ತೀನಿ. ಹಾಗೆಯೇ ಅದಕ್ಕೆ ರೇಟ್ ಕೂಡ ಎಷ್ಟು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನಿಮಗೂ ಕೂಡ ಯಾರಿಗೆಲ್ಲ ಥ್ರೆಡ್ ಪೈಪಿಂಗಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಇದೆ, ಅವರೆಲ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಇದು ನೋಡಿ, ಈ ರೀತಿ ಬ್ಯಾಕಲ್ಲಿ ಫೋಟ್ಲಿ ಬಟನ್ ಇಟ್ಟು ಈ ರೀತಿ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿರೋದು. ಫ್ರಂಟಲ್ಲಿ ಬಂದು ವಿ ನೆಕ್ನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಸ್ಟಿಚಿಂಗ್ ಚಾರ್ಜು ಮತ್ತು ಬೋಟ್ ನೆಕ್ ಇಟ್ಟಿರೋದ್ರಿಂದ 450 ರೂಪಾಯಿನ ತಗೊಂಡಿದ್ದೀನಿ. ಸೊ ನಿಮ್ಮ ಕಡೆ ಎಷ್ಟಿದೆ, ನೀವು ಎಷ್ಟು ತಗೋತೀರಾ, ಹಾಗೆಯೇ ಎಷ್ಟು ಕಡಿಮೆನ ಜಾಸ್ತಿನ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾರ್ಮಲ್ ಲೈನಿಂಗ್ ಬ್ಲೌಸ್ಗೆ ನಾನು 300 ರೂಪಾಯಿನ ತಗೋತೀನಿ. ಪ್ಲೇನ್ ಬ್ಲೌಸ್ಗೆ ಬಂದು 150 ರೂಪಾಯಿನ ತಗೋತೀನಿ. ಅದಕ್ಕೋಸ್ಕರ ಇವಾಗ ಇದು ಥ್ರೆಡ್ ಪೈಪಿಂಗ್ ಹಾಕಿ ಈ ರೀತಿ ಡಿಸೈನ್ ಮಾಡಿರೋದ್ರಿಂದ 450 ರೂಪಾಯಿನ ತಗೊಂಡಿದ್ದೀನಿ. ಹಾಗೆಯೇ ಇದ್ರ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಹೋಗಿ ನನ್ನ ಚಾನಲ್ನ ಚೆಕ್ ಮಾಡ್ಬೋದು. ಸೊ ಹಾಗೆಯೇ ಟೈಲರಿಂಗ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಬಿಗಿನಿಂಗಿಂದ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಪ್ರತಿಯೊಂದು ಡಿಸೈನ್ಗಳನ್ನೂ ಕೂಡ ನೀವು ಕಲ್ತ್ಕೋಬೋದು. ಸೊ ಇದು ನೋಡಿ, ಬ್ಯಾಕಲ್ಲಿ ವಿ ನೆಕ್ ಬಂದು ಈ ರೀತಿ ಥ್ರೆಡ್ ಪೈಪಿಂಗ್ನ ಹಾಕಿರುವಂಥದ್ದು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ಹಾಗೆಯೇ ಟ್ರೆಂಡಿಂಗ್ ಕೂಡ ಇದೆ. ಅಲ್ಲಿ ನೀವು ಬೇಕು ಅಂತಂದರೆ ಡೋರಿ ಬೇಕು ಅಂತಂದರೆ ಡೋರಿ ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಉಕ್ಸ್ ಬೇಕು ಅಂತಂದರೆ ಉಕ್ಸ್ ಕೂಡ ಹಾಕೋಬೋದು. ನಿಮ್ಮ ಚಾಯ್ಸು, ನಿಮಗೆ ಏನು ಇಷ್ಟ ಆಗುತ್ತೆ ಆ ರೀತಿ ನೀವು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಇನ್ವಿಸಿಬಲ್ ಆಗಿ ಥ್ರೆಡ್ ಪೈಪಿಂಗ್ ಹೇಗೆ ಹಾಕೋದು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚೆಕ್ ಮಾಡಿ. ಹಾಗೆಯೇ ಇಲ್ಲಿ ಬ್ಯಾಕಲ್ಲಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಕೊಟ್ಟು ರೆಡಿ ಮಾಡಿರೋದು. ಫ್ರಂಟಲ್ಲೂ ಕೂಡ ಅಷ್ಟೇ ವಿ ನೆಕ್ಕನ್ನೇ ಇಟ್ಟಿದ್ದೀನಿ, ಬಟ್ ಇನ್ನೂ ಸ್ಟಿಚ್ ಮಾಡಿಲ್ಲ. ಅದಕ್ಕೋಸ್ಕರ ಸ್ಟಿಚ್ ಮಾಡಿರೋದ ತೋರಿಸಿದ್ದೀನಿ. ಇದನ್ನು ಕೂಡ ಥ್ರೆಡ್ ಪೈಪಿಂಗ್ ಹೇಗೆ ಹಾಕೋದು, ಇದಕ್ಕೆ ವಿ ನೆಕ್ಕೆ ಅಂತ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇದಕ್ಕೆ ನಾನು ಫ್ರಂಟಲ್ಲೂ ಕೂಡ ವಿ ನೆಕ್ ಇದೆ, ಹಾಗೆಯೇ ಬ್ಯಾಕಲ್ಲೂ ಕೂಡ ವಿ ನೆಕ್ ಇದೆ. ಇದಕ್ಕೆ ನಾನು 400 ತಗೊಂಡಿದ್ದೀನಿ. ಸೊ ಇದು ಬಂದು ವರ್ಕ್ ಬ್ಲೌಸು. ಸೊ ನಾನು ಸುಮಾರು ಡಿಸೈನ್ಗಳು ಇದೇ ವರ್ಕ್ ಬ್ಲೌಸ್ನೇ ಮಾಡ್ತಾಯಿದ್ದೀನಿ. ಸೊ ಇವಾಗ ಜಾಸ್ತಿ ಈ ರೀತಿ ಕಟ್ ವರ್ಕ್ ಟ್ರೆಂಡಿಂಗ್ ಇದೆ ಅಲ್ವಾ, ಹಾಗಾಗಿ ಎಲ್ಲರೂ ಕೂಡ ಇದೇ ರೀತಿ ಡಿಸೈನ್ ಕೇಳಿಸ್ತಾರೆ. ಸೊ ನೀವು ಹ್ಯಾಂಡ್ ವರ್ಕ್ ಮಾಡಿಸ್ತು ಅಂತಂದರೆ ಇನ್ನೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಬಂದು ಮಷಿನ್ ವರ್ಕು. ಸೊ ಈ ರೀತಿ ಮಷಿನ್ ವರ್ಕೆ ಈ ರೀತಿ ವರ್ಕ್ ಮಾಡಿಸಿ, ಹಾಗೆಯೇ ಸ್ಲೀವ್ಸ್ ಕೂಡ ನೋಡಿ ಇಲ್ಲಿ ಈ ರೀತಿ ಡಿಸೈನ್ ಬಂದಿದೆ. ಈ ರೀತಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡೋದಕ್ಕೆ ನಾನು 1400 ರೂಪಾಯಿನ ತಗೊಂಡಿದ್ದೀನಿ. ಸೊ ಕಟ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡೋದಕ್ಕೆ ಎರಡೂ ಸೇರಿ 1400 ರೂಪಾಯಿನ ತಗೊಂಡಿದ್ದೀನಿ. ಹಾಗೆಯೇ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಎಲ್ಲ ಮಾಮೂಲಿ ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡಿರೋ ಅಂಥದ್ದು. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆದರೆ ಕಡಿಮೆ ಬರುತ್ತೆ. ಸೊ ಇದು ನೋಡಿ, ಇನ್ನೊಂದು ಬ್ಲೌಸು ಅಕ್ಕ ತಂಗಿರದು ಸೇಮ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದಾರೆ. ಇದು ಕೂಡ ಅಷ್ಟೇ ಬ್ಯಾಕಲ್ಲಿ ಈ ರೀತಿ ವಿ ನೆಕ್ ಬಂದಿದೆ, ಫ್ರಂಟಲ್ಲಿ ಈ ರೀತಿ ಡಿಸೈನ್ ಬಂದಿದೆ. ಹಾಗೆಯೇ ಪ್ರಿನ್ಸಸ್ ಕಟ್ನ ಹೊಲಿದು ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡಿದ್ದೀನಿ. ಇದು ಒಂದು ವೀಡಿಯೋ, ಅವ್ರ ಅಕ್ಕಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಲ್ವಾ, ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ, ಚೆಕ್ ಮಾಡಿ. ಈ ರೀತಿ ಪ್ರಿನ್ಸ್ ಕಟ್ನ ಸ್ಟಿಚ್ ಮಾಡಿ ಹೇಗೆ ಬಾರ್ಡರ್ ಹಾಕೋದು ಅಂತ ಅನ್ನೋದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ. ಈ ರೀತಿ ಪ್ರಿನ್ಸ್ ಕಟ್ ಕೊಟ್ಟು ನಾನು ಸ್ಟಿಚ್ ಮಾಡೋದಕ್ಕೆ 450 ರೂಪಾಯಿನ ತಗೊಂಡಿದ್ದೀನಿ. ಇದು ಬಂದು ಸೇಮ್ ಕಟ್ ವರ್ಕಲ್ಲಿ ನಾನು ವರ್ಕ್ ಮಾಡಿಸಿದೆ ಅಲ್ವಾ, ಅದೇ ರೀತಿ ಕಟ್ ವರ್ಕಲ್ಲಿ, ಬಟ್ ಇದು ಥ್ರೆಡ್ ಪೈಪಿಂಗ್ ಅಲ್ಲ. ಸೊ ಈ ರೀತಿ ಡೋರಿಗೆ ನಾವು ಹಾಕಿದ್ದೀನಿ ಅಲ್ವಾ, ಆ ಡೋರಿನೇ ಕೂಡ ಈ ರೀತಿ ಕಟ್ ವರ್ಕೆ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿರೋದು. ಇದು ಯಾರಿಗಾದ್ರೂ ಈ ರೀತಿ ಇಂಟ್ರೆಸ್ಟ್ ಇದೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಡೋರಿಲಿ ಹೇಗೆ ಈ ರೀತಿ ಪೈಪಿಂಗ್ ಥರ ಹಾಕಬೇಕು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಸ್ಲೀವ್ಸಲ್ಲೂ ಕೂಡ ಕಟ್ ವರ್ಕ್ ಇದೆ, ಹಾಗೆಯೇ ಬ್ಯಾಕಲ್ಲೂ ಕೂಡ ಕಟ್ ವರ್ಕ್ ಇದೆ. ಇದಕ್ಕೂ ಅಷ್ಟೇ 450ನ ತಗೊಂಡಿದ್ದೀನಿ. 300 ನಾರ್ಮಲ್ ಚಾರ್ಜಸ್ ಆಗಿರುತ್ತೆ. ಸೊ ಈ ರೀತಿ ಕಟ್ ವರ್ಕ್ ಇಟ್ಟಿರೋದಕ್ಕೆ 450 ರೂಪಾಯಿನ ತಗೊಂಡಿದ್ದೀನಿ. ನೋಡಿ, ಫ್ರಂಟಲ್ಲೂ ಕೂಡ ಅಷ್ಟೇ. ಸೊ ಸ್ಲೀವ್ಸ್ಗೆ ಹಾಕಿರೋದು, ಹಾಗೆಯೇ ಬ್ಯಾಕ್ ಹಾಕಿರೋದು, ಫ್ರಂಟ್ಗೆ ಹಾಕಿರೋದು ಮೂರು ಕೂಡ ಡೋರಿ. ಅಂದರೆ ನೀವು ದಪ್ಪದಾಗಿರೋದು ತಗೋಬಾರ್ದು, ಸ್ವಲ್ಪ ಸಣ್ಣದಾಗಿರೋದು ತಗೊಳ್ಳಿ, ಆವಾಗ ನಿಮಗೆ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ. ಓಕೆನಾ. ಸೊ ಈ ಬ್ಲೌಸ್ ನೋಡಿ, ಇದು ಸೀರೆಯಲ್ಲೇ ನಾನು ಪೈಪಿಂಗ್ನ ಕೊಟ್ಟಿರೋವಂಥದ್ದು, ಇದು ಥ್ರೆಡ್ ಪೈಪಿಂಗ್ ಅಲ್ಲ. ಸೊ ಸೀರೆಯಲ್ಲೇ ಕೊಟ್ಟಿರೋವಂಥದ್ದು. ಇದನ್ನು ಹೇಗೆ ಕೊಡೋದು ಅನ್ನೋದನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ, ಸೀರೆಯಲ್ಲೇ ಪೈಪಿಂಗ್ ಹೇಗೆ ಕೊಡೋದು ಅಂತಂದ್ಬಿಟ್ಟು ಚಾನಲ್ನಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು 320 ರೂಪಾಯಿನ ತಗೊಂಡಿದ್ದೀನಿ. ಯಾಕಂತಂದರೆ 20 ರೂಪಾಯಿ ಬಂದು ಪೈಪಿಂಗ್ ಹಾಕಿರೋದಕ್ಕೆ, ಸೊ ಡೋರಿ ಇಟ್ಟು ಪೈಪಿಂಗ್ ಹಾಕಿರೋದಕ್ಕೆ 300 ರೂಪಾಯಿ ಬಂದು ಬ್ಲೌಸ್ ಚಾರ್ಜು. ಇದು ಕೂಡ ಅಷ್ಟೇ ಈ ರೀತಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿರೋ ಅಂಥದ್ದು. ಅದಕ್ಕೆ ವೈಟ್ ಕಲರ್ದು ಪೈಪಿಂಗ್ನ ಕೊಟ್ಟಿದ್ದೀನಿ. ಪೈಪಿಂಗ್ ಅನ್ನೋದು ಇನ್ವಿಸಿಬಲ್ ಆಗಿ ಕೊಟ್ಟಿಲ್ಲ,
ಮೇಲ್ಗಡೆನೇ ಹಾಕಿದ್ದೀನಿ. ಯಾಕಂತಂದರೆ ಅವರಂದರು ನಾನು ವೇರ್ ಮಾಡಿ ನೋಡಿ ನನಗೆ ಪೈಪಿಂಗ್ ಬೇಡ ಅಂತಂದರೆ ಬಿಚ್ಚಾಕ್ಬಿಡ್ತೀನಿ ಅಂದರು. ಅದಕ್ಕೋಸ್ಕರ ಮೇಲ್ಗಡೆನೇ ಹಾಕಿದ್ದೀನಿ. ನೋಡಿ ಈ ರೀತಿ ಬೀಡ್ಸ್ ಆಗ್ತು ಅಂದರೆ ಇಲ್ಲಿ ಸಿಂಪಲ್ ಡಿಸೈನು, ಇದು ಅವರೇ ಕಳಿಸಿರೋವಂಥ ಡಿಸೈನು, ಹಾಗಾಗಿ ಹಂಗೇ ಸ್ಟಿಚ್ ಮಾಡಿದ್ದೀನಿ. ಇದು ಮಧ್ಯಕ್ಕೆ ಒಂದು ಬೀಡ್ಸ್ ಹಾಕಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಬಂದು ವೈಟ್ ಕಲರ್ ಬ್ಲೌಸು. ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ವೈಟ್ ಕಲರ್ ಬ್ಲೌಸು. ಈ ರೀತಿ ವೈಟ್ ಕಲರ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ನ ಹಾಕಿರುವಂಥದ್ದು. ಸೊ ಯಾರೆಲ್ಲ ವೈಟ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊತೀರಾ ಈ ರೀತಿ ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಹಾಕಿಸ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮಗೆ ಬೇಕು ಅಂತಂದರೆ ಇವರು ರೌಂಡ್ ಶೇಪ್ ಹೇಳಿದರು, ರೌಂಡ್ ಶೇಪ್ ಇಟ್ಟಿದ್ದೀನಿ. ಬೇರೆ ಶೇಪಲ್ಲಿ ಕೂಡ ನೀವು ಥ್ರೆಡ್ ಪೈಪಿಂಗ್ ಹಾಕ್ಸಿದ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಹಾಗೆಯೇ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು 320 ರೂಪಾಯಿನ ತೊಗೊಂಡಿದ್ದೀನಿ. ನಾರ್ಮಲ್ ಚಾರ್ಜಸ್ ಬಂದು 300, ಥ್ರೆಡ್ ಪೈಪಿಂಗ್ ಹಾಕಿರೋದಕ್ಕೆ 20 ರೂಪಾಯಿ, 320 ರೂಪಾಯಿ. ಇದು ನೋಡಿ ಈ ರೀತಿ ಬ್ಲ್ಯಾಕ್ ಕಲರ್ ಸ್ಯಾರಿ ಇತ್ತು. ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟು ಡೋರ್ ಇಲ್ಲಿ ಈ ರೀತಿ ಡಿಸೈನ್ ಮಾಡಿರುವಂಥದ್ದು. ಇದರದ್ದು ಕಟಿಂಗು ಸ್ಟಿಚಿಂಗು ವೀಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಹಾಗೆಯೇ ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಇದಕ್ಕೆ ನಾನು 400 ತೊಗೊಂಡಿದ್ದೀನಿ. ಥ್ಯಾಂಕ್ ಯು.